ಇನ್ನು ಮನೆಗೋಸ್ಕರ ಗಲಾಟೆಯಾಗಿರೋದು ಸೋಮಶೇಖರ್ ಮತ್ತು ಕಾವ್ಯಗೌಡ ಗಲಾಟೆ ಮಾಡಿದ್ದಾರೆ ಅಂತ ರವಿಕುಮಾರ್ ಅವರು ಮಾಡ್ತಾ ಇರುವಂತ ಆರೋಪ ಇದೆ. ರವಿಕುಮಾರ್ ಯಾರು ಅಂತಂದ್ರೆ ಪ್ರೇಮ ಅವರ ತಂದೆ. ಈಗ ಕಾವ್ಯ ಅವರೇನು ಆರೋಪಗಳನ್ನ ಮಾಡ್ತಾ ಹೋದ್ರು, ಅತ್ಯಾಚಾರ ಮಾಡ್ತೀನಿ ಅಂತ ಹೇಳ್ದ ಅಂತೆಲ್ಲ ಆರೋಪ ಮಾಡ್ತಾ ಹೋದ್ರು, ಅದೇ ರವಿಕುಮಾರ್. ಆ ರವಿಕುಮಾರ್ ಅವರು ಮಾತನಾಡಿದ್ದಾರೆ, ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗಿರೋದಿದು ಅಂತ. ನಂದೀಶ್ ಅವರ ಮಾವ ರವಿಕುಮಾರ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ನ್ಯೂಸಿಂದ ಅಭಿನಂದನ್ ಅಂತ ಮಾತಾಡ್ತೀನಿ ಸರ್. ನಮಸ್ಕಾರ ಸರ್, ರವಿಕುಮಾರ್ ಅಂತ. ಅದು ಏನ್ ಗಲಾಟೆ ಸರ್? ನೆನ್ನೆ ಅದು ಕಂಪ್ಲೇಂಟ್ ಆಗಿದೆಯಲ್ಲ ಸರ್, ನನ್ನ ಮಗಳು ಅಲ್ಲಿ ಊಟ ಮಾಡ್ತಾ ಇರ್ಬೇಕಂದ್ರೆ ಕಾವ್ಯ ಗೌಡ ಬಂದು ಗಲಾಟೆ ಮಾಡಿದ್ದಾಳೆ. ಎಲ್ಲಿ ಊಟ ಮಾಡ್ತಾ ಇದ್ರು ತಮ್ಮ ಮಗಳು? ಅವ್ರ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಸರ್ ಅದು. ಓಕೆ, ಸೋಮಶೇಖರ್ ಮತ್ತೆ ನಂದೀಶು ಜಾಯಿಂಟ್ ಫ್ಯಾಮಿಲಿ. ರೇವಣ್ಣ ಅಂದ್ರೆ ಎಕ್ಸ್ ಕಾರ್ಪೊರೇಟರ್. ಓಕೆ, 14 ವರ್ಷ ಗ್ರಾಮ ಪಂಚಾಯತಿ ಚೇರ್ಮನ್, 6 ವರ್ಷ ಟಿಪಿ ಮೆಂಬರು, ಓಕೆ, ಕಾರ್ಪೊರೇಟರ್. ನಾನ್ ದೊಡ್ಡ ಮಗಳನ್ನ ದೊಡ್ಡ ಅಳಿಯನಿಗೆ ನನ್ನ ಮಗಳನ್ನ ಕೊಟ್ಟಿದ್ದೀನಿ. ಓಕೆ, ದೊಡ್ಡ ಮಗಳನ್ನ. ಓಕೆ, ಚಿಕ್ಕ ಮಗಳು ಬಂದ್ಬಿಟ್ಟು ಇಂಟರ್ ಕ್ಯಾಸ್ಟ್ ಮದುವೆ ಆಗಿದ್ಲು, ಕಾವ್ಯ ಗೌಡ ಅಂತ. ಒಂದೇ ಮನೆಯಲ್ಲಿದ್ರು. ಓಕೆ, 3 ವರ್ಷದಿಂದ ಜಗಳ ನಡೀತಾನೆ ಇದೆ, ಇವತ್ತಿಂದ ಅಲ್ಲ. ಓಕೆ, 3 ಮದುವೆ ಆದಾಗಿಂದನೂ ಜಗಳ ನಡೀತಾ ಇದೆಯಾ? ಆ ಹುಡುಗಿ ಮದುವೆ ಆಗಿ ಬಂದಾಗಿಂದ ಜಗಳ ನಡೀತಾ. ಯಾವ ವಿಷಯಕ್ಕೆ ಜಗಳ ಆಗ್ತಾ ಇತ್ತು ಸರ್? ಸರ್, ಅವರು ರೇವಣ್ಣ ಅವರು ಒಂದು ದೊಡ್ಡ ಪ್ಯಾಲೇಸ್ ತರ ಮನೆ ಕಟ್ಟಿದ್ದಾರೆ. ಹೌದು. ಆ ಮನೆ ಬಂದ್ಬಿಟ್ಟು ಹೆಚ್ಚು ಕಮ್ಮಿ 100 ಕೋಟಿಗೆ ಮೇಲೆ ಇದೆ. ಓಕೆ, ಆ ಮನೆ ನಮ್ಮ ಮಗಳಿಗೆ ಅಂತ ಹೇಳಿದ್ರು. ಆಮೇಲೆ ಏನಾಯ್ತು, ನಮ್ಮ ಮಗಳು ಈ ಹುಡುಗಿ ಆಸೆ ಬಿದ್ಲು, ಅವ್ರಿಗೆ ಬಿಟ್ಬಿಟ್ವಿ ಮನೇನ. ಓಕೆ, ಇವ್ರು ಸಪರೇಟ್ ಆಗಿ ಮನೆ ಕಟ್ಕಂತಿದ್ರು. ಇವರು ನಿಮ್ ಮಗಳು ಮತ್ತೆ ಅಳಿಯ ಸಪರೇಟ್ ಮನೆ ಕಟ್ತಾ ಇದಾರೆ. ಕಟ್ತಿದ್ರು. ಆವಾಗ ಕಟ್ಟಿ ಒಂದು ಚಿಕ್ಕದಾಗಿ ಶೀಟ್ ಮನೆಗೆ ಹೋಗ್ತಿದ್ರು. ರೇವಣ್ಣ ಅವ್ರು ಏನ್ ಮಾಡ್ತಾರೆ, ಶೀಟ್ ಮನೆಗೆ ಕಳ್ಸ್ಬೇಡಪ್ಪ, ಮನೆ ಕಟ್ಕೊಳ್ಳೋ ಗಂಟೆ ಇದೇ ಮನೇಲಿ ಇರ್ಲಿ ಅಂದ್ರು. ಓಕೆ, ದೊಡ್ಡ ಮನೇಲಿ ಇರ್ಲಿ ಅಂದ್ರು. ಅವ್ರು 16 ವರ್ಷ ಶ್ರಮ ಪಟ್ಟು ಕಟ್ಟಿದ್ರು ಮನೆ. ಆಯ್ತು. ಇವ್ರು ಒಂದು ಫ್ಲೋರ್ ಅಲ್ಲಿ, ರೇವಣ್ಣ ಒಂದು ಫ್ಲೋರ್ ಅಲ್ಲಿ, ಎಲ್ಲ ಒಂದೊಂದು ಫ್ಲೋರ್ ಅಲ್ಲಿ ಇದ್ರು. ನನ್ ಮಗಳಿಗೆ ಅವಾಗ ಕಳ್ತನ ಆಗಿತ್ತು ಮನೆಯಲ್ಲಿ. ಉದ್ದೇಶಪೂರ್ವಕವಾಗಿ ಮನೆಯಿಂದ ಆಚೆ ಹಾಕ್ಬೇಕು ಅವರು. ಓಕೆ, ನೀವು ಬೇರೆ ಮನೆ ಶೀಟ್ ಮನೆಗೆ ಹೋಗಿ ಅಂತ ಈ ಹುಡುಗಿ ಯಾವಾಗೂ ರೀಲ್ಸ್ ಮಾಡೋದು ಅದು ಇದು ಮಾಡ್ತಿದ್ಲು. ಅದೇನಾಯ್ತು, ಅತಿರೇಕಕ್ಕೆ ಹೋದಾಗ ರೇವಣ್ಣ ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಫ್ಲೋರ್ ಒಬ್ರು, ಸೆಕೆಂಡ್ ಫ್ಲೋರ್ ಒಬ್ರು, ಗ್ರೌಂಡ್ ಅಲ್ಲಿ ರೇವಣ್ಣ ಅವ್ರು ಇದ್ರು. ಓಕೆ, ಅಡಿಗೆ ಎಲ್ಲ ಸಪರೇಟ್ ಮಾಡ್ಕೊಂತಿದ್ರು. ಓಕೆ, ನನ್ನ ಮಗಳು ಅಡಿಗೆ ಮಾಡ್ಕೊಂಡು ತಿನ್ನೋತಾಗ ಬಂದು ಕಾವ್ಯ ಗೌಡ ಗಲಾಟೆ ಮಾಡ್ತಾಳೆ. ಯಾವಾಗ? ನಿನ್ನೆ 2 ಗಂಟೆ 30 ನಿಮಿಷಕ್ಕೆ. ಓಕೆ, ಯಾವ ವಿಷಯ ಗಲಾಟೆ ಶುರು ಆಗುತ್ತೆ ಸರ್? ನೀವು ಮನೆ ಬಿಟ್ಟು ಹೋಗಿ, ನಮ್ದು ಮನೆ, ನನ್ನ ಊಟ ತಿಂತಾ ಇದೀಯಾ ಅಂತ. ಅದಂಗೆ ಸ್ವಲ್ಪ ಹೋಗುತ್ತೆ. ಆಮೇಲೆ ನಮ್ಮ ಅಳಿಯ ಸ್ವಲ್ಪ ಕುಳ್ಳ ಇದ್ದಾನೆ, ಈ ಹುಡುಗಿ ಉದ್ದ ಇದ್ದಾಳೆ. ನೀನ್ ಇಷ್ಟಿದ್ಯಾ ನನ್ನ ಮಗನೇ, ಹೆಂಗೆ ಅಂತಾಳೆ. ಪ್ರವೋಕ್ ಮಾಡ್ತಾಳೆ. ಪ್ರವೋಕ್ ಮಾಡಿದಾಗ ಅವ್ನು ಪ್ರವೋಕ್ ಆಗಲ್ಲ. ಓಕೆ, ಅವ್ನು ಫಾರಿನ್ ಅಲ್ಲಿ ಓದ್ ಬಂದಿರೋ ಅವನು. ಓಕೆ, ಅವನೇನ್ ಮಾಡ್ತಾನೆ, ಅವ್ರಪ್ಪ ನನಗ್ ಫೋನ್ ಮಾಡ್ತಾರೆ, ನಿಮ್ ಫ್ಯಾಮಿಲಿ ವಿಷಯಕ್ಕೆ ನಾನು ಬರಲ್ಲ ಅಂತ ಹೇಳ್ತೀನಿ. ಆಮೇಲೆ ಒಂದು 1 ಅವರ್ಗೆ ಕಟಿಂಗ್ ಮಾಡಿಸ್ಕೊಳ್ಳಬೇಕಾದ್ರೆ ನನಗೆ ಫೋನ್ ಬರುತ್ತೆ ಸೋಮಶೇಖರ್ ಇಂದ, ಕಾವ್ಯಗೌಡ ಹಸ್ಬೆಂಡ್. ಫೋನ್ ಮಾಡಿ, ನನ್ ಮಗನೇ ಹೆಂಗೆ ಕೊಲೆ ಮಾಡ್ಬಿಡ್ತೀನಿ, ನಿನ್ ಮಗಳು. ನಿಮ್ಗೆ ಯಾಕೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ರು ಸರ್? ನಿನ್ ಮಗಳು ಬೇರೆ ಹೋಗ್ತಾ ಇಲ್ಲ, ನಿನ್ ಮಗಳು ನೆತ್ತಾಚಕ್ ಹಾಕ್ಬೇಕು, ಹಾಗೆ ಹೀಗೆ ಅಂತಂದ. ನಾನು ಕಟಿಂಗ್ ಶಾಪ್ ಅಲ್ಲಿ ಕೂಲಾಗಿ ಹೇಳ್ದೆ, ನೀವ್ ಅಪ್ಪಗ್ ಬಂದ್ ಹೇಳ್ತೀನಿ ಬಾಪ ಅಂತಂದೆ. ಅವ್ರಪ್ಪ ಹತ್ರ ಹೋಗಿ ಮಾತಾಡ್ತಾ ಇದ್ದೆ ನಾನು ಹೋಗಿ. ಅವರು ಅಲ್ಲಿ ಗಲಾಟೆ ಆದಾಗ ಅವ್ರ ಮನೇಲೇ ಇದ್ರು ಅವ್ರ ತಂದೆ? ಇಲ್ಲ, ಅವ್ರದ್ದು ಗೆಸ್ಟ್ ಹೌಸ್ ಅಂತ ಒಂದ್ ಬೇರೆ ಇದೆ, ಓಕೆ, ಅಲ್ಲಿದ್ರು. ಇಲ್ಲಿ ಏನ್ ಮಾಡಿದ್ರು, ನಾನು ಏನ್ ಮಾಡಿದೆ, ನಮ್ಮ ಮಾವ ಹತ್ರ ಹೋಗಿ ಹೇಳೋಣ ಅನ್ಬಿಟ್ಟು ಹೋದೆ. ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ ದೊಡ್ಡ ಮಗಳು ಅಲ್ಲಿಗೆ ಬಂದು, ನಮ್ಮ ಅಳಿಯನು ಅಲ್ಲೇ ಬಂದ್ರು. ಬಂದು ಮಾತಾಡ್ತಾ ಇದ್ವಿ, ಕೂಲಾಗಿ ಬಗೆಹರಿತಿತ್ತು. ತಕ್ಷಣ ಏನಾಯ್ತು, ನನ್ ಚಿಕ್ಕ ಮಗಳು ಏನ್ ಮಾಡಿದಾಳೆ, ಅಲ್ಲಿ ಮನೆ ಹತ್ರ ಹೋಗಿದ್ದಾಳೆ, ದೊಡ್ಡ ಮನೆ ಹತ್ರ. ಓಕೆ, ಕಾವ್ಯ ಗೌಡ ನನ್ ಮಗಳಿರೋ ಮನೆ ಹತ್ರ ಹೋಗಿದಾಳೆ. ಏನು ಗಲಾಟೆ ಯಾಕೆ ಮಾಡ್ಕೊಂತೀರಿ ಅಂತ. ಅವಳು ಲಾ ಸ್ಟೂಡೆಂಟ್, ಅವಳನ್ನ ಹಿಡ್ಕೊಂಡು ಹೊಡೆದಿದ್ದಾರೆ. ಓಕೆ, ಅವಳೇನ್ ಮಾಡಿದ್ಲು, ಸ್ಟ್ರೈಟ್ ಆಗಿ ನನಗ್ ದೂರ ಹೇಳಕ್ ಬಂದ್ಲು. ಹೋಗಿ ಕೇಳೋಣ ಅಂತ ಹೋದ್ವಿ. ಅವ್ರ ಕಡೆಯವರು ಒಂದ್ 10-15 ಜನ ಸೇರ್ಕೊಂಡು ನನ್ ಮಗಳದು ತಾಲಿ ಕಿತ್ತು ಬಿಸಾಕಿ ನಂದೀಶ್ಗೆಲ್ಲ ಹೊಡೆದು ಹೋಗಿ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರೆ ಅಂತ ಗೊತ್ತಾಯ್ತು. ಆಮೇಲೆ ನಾವು ರಾತ್ರಿ ಹೋಗಿ ಕಂಪ್ಲೇಂಟ್, ನನಗ್ ಬೆದರಿಕೆ ಹಾಕಿದ್ದು ನಾವ್ ಅವ್ರಿಗೆ ಹೇಳ್ಬಿಟ್ಟೆ ಹೋಗಿ ಕಂಪ್ಲೇಂಟ್. ಅದೊಂದು ಸೋಮಶೇಖರ್ ಅದೊಂದು ಚಪ್ಪಲಿ ಹಿಡ್ಕೊಂಡು ಹೊಡೆಯೋದೊಂದು ವಿಡಿಯೋ ಇದೆಯಲ್ಲ ಸರ್, ಅದು ಯಾರಿಗೆ? ನನ್ನ ಮಗಳಿಗೆ. ಯಾರು ನಿಮ್ಮ ಮಗಳಂದ್ರೆ ನಂದೀಶ್ ಅವ್ರ ವೈಫ್ಗ ಇಲ್ಲ ಇನ್ನೊಬ್ರಿಗ? ನನ್ ಚಿಕ್ಕ ಮಗಳಿಗೆ. ಯಾಕೆ ಈ ತರ ಮಾಡ್ತೀರಾ ಅಂದಾಗ ಚಪ್ಪಲಿ ಇತ್ಕೊಂಡು ಹೊಡಿತಾರೆ. ಓಕೆ, ಅವಳಿಗೆ FIR ಮಾಡಿದಾಳೆ, ನನ್ ಚಿಕ್ಕ ಮಗಳು FIR ಮಾಡಿದಾಳೆ. ಸುವರ್ಣ ನ್ಯೂಸ್ ಇಂದ ಅಭಿನಂದನ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.